ಹಾಯ್ ನಮಸ್ಕಾರ, ಎಲ್ಲರೂ ಆರಾಮದಿರಿ ಅನ್ಕೊಂಡಿನಿ. ಬ್ರೇಕ್ಫಾಸ್ಟಿಗೆ ಈಸಿಯಾಗಿ ಮಹಾರಾಷ್ಟ್ರೀಯನ್ ಪೋಹ ಹೆಂಗೆ ಮಾಡೋದು ಅಂತ ನೋಡೋಣ. ಕಮ್ ಲೆಟ್ಸ್ ಗೋ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಚಿಲ್ಲಿ, ಲೆಮನ್, ಕರಿಬೇವು, ಕೊತ್ತಂಬರಿ, ಆನಿಯನ್, ಹಿಂಗ್, ಸಾಸಿವೆ, ಜೀರಿಗೆ, ಹುರಿದಿಟ್ಕೊಂಡಿದ್ದ ಶೇಂಗಾ ಮತ್ತು ಅರಿಶಿನ. ಅವಲಕ್ಕಿನ ಫಸ್ಟ್ ಹಿಂಗೆ ಸಾನಿಸ್ಕೋರಿ ಚಂದಂಗೆ, ಅಂದ್ರೆ ಅವಲಕ್ಕಿ ಪುಡಿ ಮತ್ತು ಸಣ್ಣ ಸಣ್ಣ ಹುಳ ಏನಾದರೂ ಇದ್ರೆ ಹೋಗ್ತೈತಿ. ಹಿಂಗೆ ಪೌಡರ್ ಎಲ್ಲ ತಕ್ಕೋರಿ ಅದ್ರ ನೋಡ್ರಿ, ಇಷ್ಟು ಬಂದು ಪೌಡರ್. ಅವಲಕ್ಕಿನ ಚಂದಂಗೆ ಹಿಂಗೆ 2 ಸತಿ ವಾಶ್ ಮಾಡ್ಕೊಂಡು ಇಟ್ಕೋರಿ. ಹಿಂಗೆ ನೀಟಾಗಿ ಅವಲಕ್ಕಿನ ಬಸ್ಕೊಂಡು ಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ ಮುಚ್ಚಿಟ್ಬಿಡ್ರಿ. ಅದು ಅವಲಕ್ಕಿ ಕಂಪ್ಲೀಟಾಗಿ ಸೋಕ್ ಹಾಕೋವರೆಗೂ ಇಲ್ಲ ಅವಲಕ್ಕಿಗೆ ಒಗ್ಗರಣೆ ಹಾಕೋಬೇಕು. ಒಂದು ಕಡಾಯಿದಾಗ ಆಯಿಲ್ ಹಾಕೋರಿ. ಚಂದಂಗೆ ಅದು ಸ್ವಲ್ಪ ಕಾದಾದ್ಮೇಲೆ ನಾನು ಮುಂಚೆನೇ ಶೇಂಗಾ ಹುರಿದಿಟ್ಕೊಂಡಿದ್ದೆ, ಅದನ್ನು ಫ್ರೈ ಮಾಡ್ಕೋತೀನಿ. ಫ್ರೈ ಮಾಡ್ಕೊಂಡು ಸ್ವಲ್ಪ ಜಲ್ದಿನ ತಕ್ಕೋರಿಲ್ಲ, ಹೊತ್ತೈತಿ ಶೇಂಗಾ. ಫಸ್ಟ್ ಹಿಂಗೆ ಹಾಕೋರಿ ಎಣ್ಣೆಗೆ, ಆಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಮೆಣಸಿನ್ಕಾಯಿ ಹಾಕೋರಿ. ಆಮೇಲೆ ಆನಿಯನ್ 1-2 ಮಿನಿಟ್ಸ್ ಫ್ರೈ ಮಾಡಿಕೊಂಡು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋರಿ, ಜಾಸ್ತಿ ಹಾಕೋಬೇಡ್ರಿ. ಬೇಕಂದ್ರೆ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ರಿ. ಆಮೇಲೆ ಅರಿಶಿನ ಮತ್ತು ಸಾಲ್ಟ್ ಹಾಕ್ಕೊಂಡು ಗೋಲ್ಡನ್ ಫ್ರೈ ಮಾಡ್ಕೋರಿ. ಎಟ್ ದ ಲಾಸ್ಟ್ ಲಿಂಬೆನ ಹಿಂಡ್ಕೋಬೇಕು. 4-5 ಮೆಂಬರ್ಸ್ ಇದ್ರೆ 1 ಲೆಮನ್ ತೊಗೋರಿ. 2-3 ಮೆಂಬರ್ಸ್ ಇದ್ರೆ ಹಾಫ್ ಲೆಮನ್ ಇಸ್ ಇನಫ್. ಆಮೇಲೆ ಸ್ವಲ್ಪ ಶುಗರ್ ಹಾಕೋರಿ. ಜಸ್ಟ್ ಒಂದು 10-20 ಸೆಕೆಂಡ್ ಫ್ರೈ ಮಾಡಕ್ಕೆ ಬಿಟ್ಟು ಸೋಕ್ ಮಾಡಿದ ಪೋಹ ಏನಿರ್ತದಲ್ಲ ಅದನ್ನು ಹಾಕೊಂಡು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಶೇಂಗಾನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಲಿಟ್ರಲಿ ಹೇಳ್ತೀನಿ, ಇಟ್ ಟೇಸ್ಟ್ ಸೋ ಗುಡ್. ನೀವು ಟ್ರೈ ಮಾಡಿಲ್ಲ ಅಂದರೆ ಈ ರೆಸಿಪಿ ಟ್ರೈ ಮಾಡಿ ನೋಡ್ರಿ ಒಂದ್ಸತಿ. Thanks for watching. See you in the next video. Till then, take care. Bye.